ವಿಕ್ಕಿ ರೂಮಲ್ಲಿ ಏನೇ ಮಾಡ್ತಾ ಇದ್ದ? ಕೆಲಸ ಮಾಡ್ತಿದ್ದೆ. ಅದೇ ಏನ್ ಕೆಲಸ? ದಯವಿಟ್ಟು ಬೇಜಾರಾಗಬೇಡಿ. ಎಲ್ರ ಮುಂದೆ ಪರೆ ಹೇಳ್ದು ಈಗ ಇಲ್ಲಿಗೆ ಬಂದು ಉಫ್ ಅಂತ ಗಾಳಿ ಊದ್ತಿದ್ದೀರಾ? ಎಲ್ಲ ತಂದೆ ತಾಯಿಗೂ ತಾವು ಮದುವೆ ಮಾಡ್ಕೊಡೋ ಮನೆಯವರು ತಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿ ಗೌರವದಿಂದ ನಡೆಸ್ಕೊಳ್ಳಿ ಅಂತ ಆಸೆ ಇರುತ್ತೆ. ಮದುವೆ ಆದ್ಮೇಲಾದ್ರೂ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅನ್ಕೊಳ್ಳೋದಕ್ಕೆ ನೀವುಗಳು ಈಗಲೇ ಈಗಿದ್ದೀರಾ. ನಮ್ಮ ವಿಷಯ ಬಿಡಿ, ನಾವು ಈ ದುಃಖನೆಲ್ಲ ಸಹಿಸ್ಕೊಳ್ತೀವಿ. ಆದ್ರೆ ಮದುವೆ ಆದ್ಮೇಲೆ ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ನೋಡಿ, ನಾವು ಹೆಣ್ಣು ಹೆತ್ತೋರೆ, ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ. ನಾವು ರಿತುನ ಮನೆ ಮಗಳ ಥರ ನೋಡ್ಕೊಳ್ತೀವಿ. ನನ್ನ ಮಗ ವಿಕ್ಕಿನು ರಿತುನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತೇನೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ನಿಮ್ ಮಗ ಇಂದಾನೆ ನಮ್ಮ ಮನೆ ಮಗಳ ತರ ಇದ್ದಿದ್ ಸಂಧ್ಯಾಗೆ ಯಾವ ಗತಿ ಬಂತು ಅನ್ನೋ ಉದಾಹರಣೆ ಇನ್ನು ನಮ್ಮ ಕಣ್ಮುಂದೆ ಇದೆ. ಅಂತದ್ರಲ್ಲಿ ಈಗ ನನ್ನ ಮಗಳ ಬಲಿನೂ ಕೇಳ್ತಾ ಇದ್ದೀರಾ? ಅಯ್ಯೋ ಇಲ್ಲ, ನನ್ನ ಮಗ ಈಗ ಪೂರ್ತಿ ಬದಲಾಗಿದ್ದಾನೆ. ನೀವು ಅನ್ಕೊಂಡಿರೋ ಥರ ಇಲ್ಲ. ನಿಜ ಹೇಳಿ ಸೀತಾರ ಅವ್ರೆ, ಎಲ್ಲಾ ವಿಚಾರ ಗೊತ್ತಿದ್ದು ನಿಮ್ ಮಗಳನ್ನ ವಿಕ್ಕಿ ಅಂತ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡ್ತೀರಾ? ಅಂದ್ಮೇಲೆ ನನ್ ಮಗಳನ್ನ ಕೊಡ್ಲಿ ಅಂತ ನೀವ್ ಹೇಗೆ ಆಸೆ ಪಡ್ತಿದ್ದೀರಾ? ನೋಡಿ, ನನ್ನ ಮಗ ಕೋಪಿಷ್ಟ, ಹುಡುಗ ಬುದ್ಧಿ ಇದೆ. ಕೆಲವೊಂದ್ಸಲ ಕ್ಷಮಿಸಕ್ಕಾಗದಿರೋ ತಪ್ಪುಗಳನ್ನ ಮಾಡಿದಾನೆ, ಒಪ್ಕೊಳ್ತೀನಿ. ಆದ್ರೆ ಅವನು ಕೊಲೆ ಮಾಡೋಷ್ಟು ಕಟ್ಕ ಅಲ್ಲಮ್ಮ. ಅವನದೇನು ತಪ್ಪಿಲ್ಲ ಅಂತ ಕೋಟೆ ಹೇಳಾಗಿದೆಯಲ್ಲ, ದಯವಿಟ್ಟು ಅವನನ್ನ ನಂಬಿ. ನೋಡಿಮ್ಮ, ನಾನು ಈ ತರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಒಂದೇ ಒಂದು ಅಗಳನ್ನ ಮುಟ್ ನೋಡಿದ್ರೆ ಸಾಕು. ಅಂಥದ್ರಲ್ಲಿ ವಿಕ್ಕಿ ಗುಣ ತಿಳ್ಕೊಳಕ್ಕೆ ಈ ಕೇಸ್ ಸಂಬಂಧಪಟ್ಟಿಲ್ಲ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಈ ಸಂಬಂಧ ನಮ್ಮ ಮನೆಯವ್ರಿಗೆ ಒಂಚೂರು ಇಷ್ಟ ಇಲ್ಲ. ರಿತು ಒತ್ತಾಯಕ್ಕೆ ಬೇರೆ ದಾರಿ ಇಲ್ಲದೆ ಅಸಹಾಯಕ ತಂದೆ ತಾಯಿ ನಾವೀ ಮದ್ವೆಗೆ ಒಪ್ಕೊಂಡಿದೀವಿ. ನನ್ಗಂತೂ ಈ ಮದ್ವೆ ಸಾಸ್ವೆ ಕಾಳಷ್ಟು ಇಷ್ಟ ಇಲ್ಲ. ಆದ್ರೂ ನನ್ನ ಮಗಳ ಇರ್ಲಿ ಅಂತ ಕರಳಿಂದ ಬೇಡ್ಕೊಳ್ತಿದ್ದೀನಿ. ನಿಮ್ ಕೈ ಕೇಳ್ಕೊಳ್ತೀನಿ, ನನ್ನ ಮಗಳಿಗೆ ತೊಂದರೆ ಕೊಡ್ಬೇಡಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ನಿನಗೋಸ್ಕರ ಈ ನಿರ್ಧಾರ ತಗೊಳ್ದೆ ಬೇರೆ ದಾರಿನೇ ಇರಲಿಲ್ಲ. ಆದ್ರೆ ಆ ವಿಕ್ಕಿ ಬಗ್ಗೆ ನನ್ನ ಒಪಿನಿಯನ್ ಯಾವತ್ತೂ ಚೇಂಜ್ ಆಗಲ್ಲ. ನೋಡಿದ್ಯಲ್ಲ ಇವತ್ತೇ ಯಾವ ತರ ಬಿಹೇವ್ ಮಾಡ್ದ ಅಂತ. ನೋಡು, ನಿನ್ನ ಹೊಟ್ಟೆಲಿ ಅವನ್ ಮಗು ಬೆಳೀತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೆ. ಇಲ್ಲ ಅಂದ್ರೆ ಅವನ್ ಕತೆನೆ ಬೇರೆ ಆಗ್ತಿತ್ತು. ನನ್ನ ಮೇಲೆ ನಿಮಗೆ ಕೋಪ ಇದೆ, ನನ್ ಕಂಡ್ರೆ ಆಗಲ್ಲ ಅಂತ. ಅಷ್ಟೇ ಯಾಕೆ, ನಮ್ಮ ಅಕ್ಕನ ಮದ್ವೆ ಆಗ್ಲಿಲ್ಲ ಅಂತ ನಿಮ್ಗೂ ಅದಕ್ಕಂತ ನಾನ್ ನಿಮ್ ಮೇಲೆ ಹಾಗೆ ತನ ಸಾಗತ್ತ? ನಾನ್ ದ್ವೇಷ ಸಾಧಿಸಲ್ಲಪ್ಪ. ಹಳೇದನ್ನೆಲ್ಲ ಮೂಲೆಗೆ ಒಗ್ದಿದ್ದೀನಿ. ಈಗ ನೀನು ನಾನು ಮದ್ವೆ ಆಗ್ತಿರೋ ಹುಡುಗಿ ಅಣ್ಣ. ನನ್ನ ಕಡೆಯಿಂದ ನಿನಗೆ ಸಿಗ್ಬೇಕಾಗಿರೋ ಮರ್ಯಾದೆ ಸಿಕ್ಕೇ ಸಿಗುತ್ತೆ. ಮಾತಾಡು ಬ್ರೋ. ವಿಕ್ಕಿ ಹೇಳಿದ್ನಲ್ಲ ನಿನ್ ಮೇಲೆ ಏನು ಬೇಜಾರಿಲ್ಲ ಅಂತ. ಇಬ್ರು ಈ ತರ ಕಿತ್ತಾಡ್ತಿದ್ರೆ ಸಫರ್ ಆಗೋದ್ ನಾನು. ನೋಡು ವಿಕ್ಕಿ, ನಾನು ನಿನ್ನ ದ್ವೇಷ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಮಧ್ಯೆ ನಡೆದಿರೋ ಕೆಲವು ಘಟನೆಗಳು ಮರೆತು ಮುಂದೆ ನಡೆಯೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾ? ಹೌದೌದು, ನಿನ್ನ ಮಾತು 100% ನಿಜ. ಆಗಿರೋದೆಲ್ಲ ಸರಿಪಡಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಪ್ರಯತ್ನ ಮಾಡ್ತೀನಿ. ಇಬ್ರು ಅದ್ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ, ಕಿತ್ತಾಡ್ಬೇಡಿ. ನೋಡು ವಿಕ್ಕಿ, ಸ್ವಲ್ಪ ದಿನದಲ್ಲಿ ನೀವು ಹೆಗಲ ಮೇಲೆ
2 ಜವಾಬ್ದಾರಿಗಳಿವೆ. ಇನ್ನು ಮುಂದೆ ನೀನು ಅವಳ ಗಂಡ ಮಾತ್ರ ಅಲ್ಲ, ಅವಳು ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ಕೂಡ. ಪ್ಲೀಸ್ ವಿಕ್ಕಿ, ಕೈ ಮುಗಿತೀನಿ. ಯಾವತ್ತೂ ಅವಳ ಮಗುನ ಚೆನ್ನಾಗಿ ನೋಡ್ಕೊ. ಚೇಚೆ, ಸಪ್ರೇಟಾಗಿ ಹೇಳ್ಬೇಕಾ? ಅವತ್ತೇನೋ ನಿಮ್ಮ ಮನೆಗೆ ಬಂದಾಗ ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಇನ್ನು ನಾನು ಪ್ರೀತಿಸಿ ಮದುವೆ ಆಗ್ತಾ ಇದ್ದೀವಿ. ಅವಳನ್ನ ನನ್ನ ಕಣ್ ರೆಪ್ಪೆ ಥರ ಮಾಡ್ಕೋತೀನಿ. ನಮ್ಮ ಮನೆಗೆ ರಿತು ಅವಶ್ಯಕತೆ ತುಂಬ ಇದೆ. ಅವಳು ಬಂದಮೇಲೆ ನಮ್ಮ ಮನೆ ಸರಿ ಹೋಗೋದು. ಚೆನ್ನಾಗಿ ನೋಡ್ಕೋತೀವಿ. ಕಾಫಿ 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 ಬಿಸಿ ಬಿಸಿ ಕಾಫಿ 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 ಬಿಸಿ ಬಿಸಿ ಕಾಫಿ. ಸೊಸೆ ಮುದ್ದು ಕಾಫಿ. ಬೇಡ ಮಾವ, ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ, ಆಮೇಲೆ ಕುಡಿತೀನಿ. ಅಳಿವಯ್ಯ ನೀನು ಹೋಗುತ್ತಾ? ಬಿಟ್ಟ ಅಂದ್ರೆ ಲೋ ಅಳಿಮಯ್ಯ, ನಾನು ನಿನ್ಗಿಂತ ವಯಸ್ಸು ದೊಡ್ಡವನು, ಮದ್ವೆ ಒಂದಾಗಿಲ್ಲ, ಅಷ್ಟು ಸ್ವಲ್ಪ ಮರ್ಯಾದೆ ಕೊಡ ನೀನು. ನನಗಂತೂ ಶಾಸ್ತ್ರ ಪೂಜೆ ಅಂತ ತಲೆ ಕೆಟ್ಟೋಗಿದೆ. ಕೊಡು ಕಾಫಿ. No, no, you have no coffee, only cool juice. Have it. ಓ, ಇವ್ರಿಗೆಲ್ಲ ಕಾಫಿ, ನನಗೆ ಮಾತ್ರ ಜ್ಯೂಸ? Yes, ಯಾಕಂದ್ರೆ ನೀವು ಮದುಮಗ ಅಲ್ವಾ, ಸ್ಪೆಷಲ್ ಆಗಿರ್ಬೇಕು ಅಂತ ನಾನೇ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಯು ಹ್ಯಾವ್ ಇಟ್. ಸೂಪರ್, ಕೊಡಿ. ವಿಕ್ಕಿ ಅವ್ರೆ, ನಿಮ್ಮ ಅಕ್ಕನಿಗೆ ಮದ್ವೆ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ನನ್ನ ಮದ್ವೆ ಮುಗೀತಿದ್ದಾಗೆ ನಮ್ಮ ಅಕ್ಕಂದು ಮದ್ವೆ ಮಾಡ್ತೀವಿ. ಯಾಕೆ? ರೆಡಿ ಆಗೋಕೆ. ಹಾ, ಏನಂದ್ರಿ? ಅದೇ ನಿಮ್ಮ ಅಕ್ಕನಿಗೆ ಯಾವ ತರ ಹುಡುಗ ಇಷ್ಟ ಆಗ್ತಾನೆ ಅಂತ ಕೇಳಿದೆ. ಆಲ್ರೆಡಿ ಒಂದು ಹುಡುಗನ್ ಇಷ್ಟಪಟ್ಟಿದ್ದಾಳೆ. ಮದ್ವೆ ಮಾಡ್ಸೋದು ಒಂದೇ ಬಾಕಿ. ಅಂದ್ರೆ ಒಂದಾಣಿ ಆಲ್ರೆಡಿ ನನ್ನ ಬಗ್ಗೆ ಅವಳ ತಮ್ಮನ ಹತ್ರ ಹೇಳಿದಾಳೆ ಅಂತಾಯ್ತು. ವಿಕಿ ಅವರೇ, ಏನ್ ನೋಡ್ತಿದ್ದೀರಿ? ಜ್ಯೂಸ್ ತಣ್ಣಕ್ಕಾಗೋದ್ರೊಳಗೆ ಕುಡಿದು ಬಿಡಿ. ಹಾಗೆ ನನ್ನನ್ನು ಮರಿಬೇಡಿ ಪ್ಲೀಸ್. ಚಿಚಿ, ಏನಿದು? ಕಸ ಇದೆ, ತಗೊಂಡೋಗಿ. ಓ ಹೌದಾ, ನಿಮಗೆ ಬೇರೆ ತರ್ತೀನಿ. ಏಯ್, ಏನು ಬೇಡ. ರಿತು, ಮಾಡಿಸ್ತೀನಿ ಬಾ. ಆಯ್ತಾ ನಡಿ. ಯಾರಾದ್ರೂ ಬರೋ ಮುಂಚೆ ಕೆಲಸ ಮುಗಿಸ್ಬಿಡ್ಬೇಕು. ಬಂದಿದ್ದಕ್ಕೆ
ಕೆಲವೊಂದು ಸಾಕ್ಷಿಗಳಾದ್ರೂ ಸಿಕ್ಕಿದ್ವು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಏಯ್ ನಿಂತ್ಕೋ. ವಿಕ್ಕಿ ರೂಮಲ್ಲಿ ಏನೇ ಮಾಡ್ತಾ ಇದ್ದ? ಕೆಲಸ ಮಾಡ್ತಿದ್ದೆ. ಅದೇ ಏನ್ ಕೆಲ್ಸ? ಈ ಡಸ್ಟ್ಬಿನ್ ಕವರ್ ಬೇರೆ ಇಟ್ಕೊಂಡಿದ್ಯಾ? ಅದು ಕಸ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಹಾಕು ಅಂತ ಹೇಳಿದ್ರು. ಅದೇ ಅದೇ ಕೆಲಸ ಮಾಡ್ತಿದ್ದೆ. ಯಾರು ಹೇಳಿದ್ದು? ನಿಮ್ಮ ಅಪ್ಪ ಮತ್ತೆ ನಮ್ಮ ಮಾವ ಈ ಕೆಲಸ ಹೇಳಿದ್ದು. ಓ, ನಿನ್ನ ಕಸ ಎತ್ತ ಕೆಲ್ಸಕ್ ಬಿಟ್ಟಿದ್ದಾರಾ? ನೀನ್ ಇದಕ್ಕೆ ಲಾಯಕ್ಕು ಅಂತ ಕೊನೆಗೂ ಅವ್ರಿಗೆ ಅರ್ಥ ಆಯ್ತಲ್ಲ. ಸರಿ ಸರಿ, ಹೋಗಿ ಆ ಕಸನ ಬಿಸಾಕ್ ಬಾ. ನಿಂತ್ಕೋ. ಆ ಡಸ್ಟ್ಬಿನ್ ಕವರಲ್ಲಿ ಕಸ ಎಲ್ಲಿದೆ ತೋರ್ಸು. ಅದ್ರಲ್ಲಿ ಏನೂ ಇಲ್ಲ ವಂದನಾ, ಕಸ ಅಷ್ಟೇ. ಮಗಳೇ, ಇವನೊಬ್ಬ ನನ್ ಹಿಂದೆ ಪ್ರಾಣ ತಿಂತಾ ಇದ್ದಾನೆ. ಕಣ್ಣಕ್ಕೆ ಕಾಣಿಸ್ಕೋಬಾರ್ದು. ಆ ಕಸನ ಬಿಸಾಕಿ ಬೇಗ ಕೆಲಸ ನೋಡು. ನಿಂತ್ಕೋ. ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು, ಅರ್ಥ ಆಯ್ತಾ? ಮಾಡ್ತೀನಿ. ಭಾರ್ಗವಿ